ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕರಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ. ಹೈ ಬೆಂಗಳೂರು ಪತ್ರಿಕೆ ಶಾಸಕ ಎಸ್.ಎ. ರಾಮದಾಸ್ಗೆ ಬೆದರಿಕೆಯನ್ನ ಒಡ್ಡಿದೆ. 25 ಲಕ್ಷಕ್ಕೆ ಕಿರಾತಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಂಗಳೂರು ಮೂಲದ ರವೀಶ್ ಎಂಬಾತನಿಂದ ಈ ಒಂದು ಬ್ಲಾಕ್ ಮೇಲ್ ನಡೆದಿದೆ. ರಾಮದಾಸ್ ಸಹೋದರ ಶ್ರೀಕಾಂತ್ ದಾಸ್ ವಿರುದ್ಧ ಸುದ್ದಿಯನ್ನ ಹಾಕುವುದಾಗಿ ಅವರಿಗೆ ಬೆದರಿಕೆ ಒಡ್ಡಲಾಗಿದೆ. ರವೀಶ್ ಸಾರಥ್ಯದಲ್ಲಿ ನಕಲಿ ಹೈ ಬೆಂಗಳೂರು ಪತ್ರಿಕೆ ಹೆಸರಲ್ಲಿ ಬೆದರಿಕೆಯನ್ನ ಹಾಕಲಾಗಿದೆ. ಡಾಕ್ಟರ್ ಮಧು ಮತ್ತು ಪತ್ರಿಕೆಯ ಮೈಸೂರು ವಿಭಾಗದ ಪ್ರದೀಪ್ ಅನ್ನೋರಿಂದ ಈ ಒಂದು ಡೀಲ್ ನಡೆದಿದೆ. ಡೀಲ್ನಲ್ಲಿ ಶರತ್ ಕುಮಾರ್ ಎಂಬಾತನು ಕೂಡ ಭಾಗಿಯಾಗಿದ್ದಾನೆ ಅನ್ನುವಂಥದ್ದು. ಡೀಲ್ ಮಾತುಕತೆಯನ್ನ ಸ್ಟಿಂಗ್ ಆಪರೇಷನ್ ಮಾಡಿಸಿದ್ದಾರೆ ರಾಮದಾಸ್. ಸ್ಟಿಂಗ್ನಲ್ಲಿ ಪತ್ರಕರ್ತನ ಕರ್ಮಕಾಂಡ ಬಯಲಾಗಿದೆ. ಹಣ ಕೊಡೋದಾಗಿ ತಿಳಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಮೈಸೂರಿನ ಕುವೆಂಪು ನಗರ ಪೊಲೀಸರಿಂದ ಇದೀಗ ಆರೋಪಿಗಳನ್ನ ಬಂಧಿಸಲಾಗಿದೆ. ಏನೋ ಸರ್ವೆ ಮಾಡಿ ಇದ್ರ ಬಗ್ಗೆ ಕೊಡಿ ಅಂತ ಅವ್ರ ಆತ್ಮೀಯರಿಗೆ ನಾನು ಸರ್ ಹೇಳಿದೆ. ನಿಮ್ಮ ಆತ್ಮೀಯರು ತುಂಬ ಹೇಳಿದೆ. ಬಟ್ ಅವ್ರು ನಮ್ಗೆ ಡೈಲಿ ಎದುರುಗಡೆ ಸಿಕ್ಕಿದ್ರು ಈ ವಿಷಯನ ಹೇಳೋಕ್ಕಾಗಲಿಲ್ಲ. ಬೇರೆ ಕಡೆಯಿಂದ ಹೇಳಿಸ್ದೆ, ಕೇರ್ಲೆಸ್ ಮಾಡಿದ್ರು. ಆಮೇಲೆ 1 ತಿಂಗಳು ಓಲ್ಡಲ್ಲೇ ಇಟ್ಟಿದ್ರು ಸರ್. ನಾವು 2 ಸರಿ ಫೋನ್ ಮಾಡಿದ್ರು, ಏನಾಯಿತು ಮಾಹಿತಿ ಬಂತ ಏನಾದ್ರು ಅಂದರು. ಸರ್ ಅದೇನು ರಿಪ್ಲೈ ಇಲ್ಲ ಸರ್ ಅಂದರು. ನಾವು ಹೋಲ್ಡ್ ಮಾಡಿ ಬಿಟ್ಟೆ ನಾವು ಅದ್ರ ಬಗ್ಗೆ ಬಿಟ್ವಿ. ನಮ್ಮದು ಬೇರೆ ಕೆಲಸ ಮಾಡ್ತೀವಿ. 11ನೇ ತಾರೀಕು ರಾತ್ರಿ 11 ಗಂಟೆಗೆ ಡಾಕ್ಟರ್ ಮಧು ಅವರ ಮೂಸುಂಬೈನಹಳ್ಳಿನಲ್ಲಿರುವಂಥ ಫಾರಂ ಹೌಸ್ಗೆ ರಾತ್ರಿ 11 ಗಂಟೆಗೆ ಡಾಕ್ಟರ್ ಮಧು ಮತ್ತು ಈ ಒಂದು ಪತ್ರಿಕೆಯ ಝೋನಲ್ ಮೈಸೂರು ಝೋನಿನ ವರದಿಗಾರರಾದಂತಹ ಅಂತ ಹೇಳಿಕೊಂಡಿರುವಂಥ ಪ್ರದೀಪ್ ಮಧುಕುಮಾರ್ ಅನ್ನುವಂಥವರು ಕೂಡ ಆ ತೋಟದ ಮನೆಗೆ ಬಂದರು. ತೋಟದ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನ ನನಗೆ ಡಾಕ್ಟರು ಪರಿಚಯವನ್ನು ಮಾಡಿಕೊಟ್ರು. ಒಂದು ಮಾತನ್ನು ಹೇಳಿದ್ರು, ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂಥ ವಿಷಯವನ್ನು ನಿಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೋಸ್ಕರವಾಗಿ ನಾವು ಬಂದಿದ್ದೀವಿ ಅನ್ನುವಂಥ ವಿಷಯವನ್ನು ತಿಳಿಸಿದ್ರು. ಆಗ ನನಗೆ ಯಾವ ವಿಚಾರದ ಬಗ್ಗೆ ಇದೆ ಅಂತನ್ನುವಂಥ ಚರ್ಚೆಗಳು ಪ್ರಾರಂಭವಾದಾಗ ಕೆಲವು ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇದೆ ಅಂತ ಒಂದು ಫೈಲನ್ನು ಅಲ್ಲಿ ತೋರಿಸುವಂತ ಕೆಲಸವನ್ನು ಮಾಡಿದ್ರು. ಮೈಸೂರು ರೀಜನ್ನಲ್ಲಿ 10,000 ಪ್ರತಿಗಳು ಕೊಡ್ಲಿಕ್ಕೋಸ್ಕರವಾಗಿ ಈಗಾಗಲೇ ವಿಚಾರ ತಿಳಿಸಲಾಗಿದೆ. ಇದೇ ರೀತಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಝೋನ್ಗಳಲ್ಲಿ ಹೆಚ್ಚು ಪತ್ರಿಕೆಗಳು 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಪ್ರಕಟ ಆಗುತ್ತೆ. ಅಷ್ಟರ ಒಳಗಡೆ ಈ ವ್ಯವಹಾರವನ್ನು ಸೆಟ್ಲ್ ಮಾಡ್ಕೋಬೇಕು ಅನ್ನುವಂಥ ಒಂದು ಥ್ರೆಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ನೀವು ಹಣ ಕೊಡ್ಲಿಕ್ಕೋಸ್ಕರ ಹೋಗಿ ಒಪ್ಪಿದ್ರೆ ನಾವು ಬೆಂಗಳೂರಿನ ಈ ಪತ್ರಿಕಾ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಕುಮಾರ್ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತೀವಿ ಎನ್ನುವಂಥ ವಿಚಾರವನ್ನು ಅಲ್ಲಿ ಹೇಳಿದ್ರು. ಸೊ ಅದರ ಎಲ್ಲ ವಿಡಿಯೋ ತುಣುಕನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಲ್ಲಿ ನಡೆದಂಥ ಸಂಭಾಷಣೆಯ ವಿಚಾರದಲ್ಲಿ. ಮತ್ತೆ 12ನೇ ತಾರೀಕು ಡಾಕ್ಟರ್ ಮಧು ಅವರು ಫೋನ್ ಮಾಡಿ ನಾವೀಗಾಗಲೇ ಮಾತನಾಡಿದ್ದೀವಿ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನೂ ಆಗಬಾರ್ದು ಅನ್ನೋದಾದ್ರೆ 25 ಲೀಟರ್ ಕೊಡಬೇಕು ಅಂದರು. ನಾನು ಏನು ಲೀಟ್ರು ಅಂದರೆ, ಸರ್ ಅದೆಲ್ಲ ಅರ್ಥ ಆಗುತ್ತೆ ಸರ್, ಮಾಧ್ಯಮಕ್ಕೂ ಗೊತ್ತು ರಾಜಕಾರಣಿಗಳಿಗೂ ಗೊತ್ತು, ಇಷ್ಟು ಹೇಳಿದ್ದಾರೆ ಸರ್, 25 ಲೀಟರ್ ಕೊಟ್ಟರೆ ಆಗ ನಾವು ಇದನ್ನ ಪ್ರಕಟ ಆಗುವಂಥದ್ದು ಏನಿದೆ ಅದನ್ನು ನಿಲ್ಲಿಸಬಹುದು ಅನ್ನುವಂಥ ವಿಚಾರವನ್ನು ತಿಳಿಸಿದ್ರು. ಮತ್ತೆ ಡಾಕ್ಟರ್ 13ನೇ ತಾರೀಕು ಮತ್ತೆ ದೂರವಾಣಿ ಮಾಡಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ತಾವು ಮಾತನಾಡೋದಲ್ಲದೆ ಈ ವರದಿಗಾರ ಪ್ರದೀಪ್ ಅವ್ರ ಕೈನಲ್ಲೂ ಫೋನ್ ಕೊಟ್ಟು ಮಾತನಾಡಿಸುವಂತ ಕೆಲಸವನ್ನು ಮಾಡಿದ್ರು. ಅವ್ರು ಹೇಳಿದ್ದು ನಾಳೆ ಪತ್ರಿಕೆ ಬಿಡುಗಡೆ ಆಗ್ತಾ ಇದೆ, ನೀವು ಈಗೇನಾದರೂ ಕೂಡ ಹಣವನ್ನು ಕೊಡಲಿಲ್ಲ ಅನ್ನೋದಾದ್ರೆ
ನಾಳೆ 12 ಗಂಟೆಗೆ ನಿಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ಮನೆಗಳಿಗೆ ಹಂಚಿಸುವಂಥ ಕೆಲಸ ಆಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಇದಲ್ಲದೆ ಒಂದು ಮಾತು, ಇದು ಕೇವಲ ಟ್ರಯಲ್ ಮಾತ್ರ, ನಿಮ್ಮ ಮತ್ತು ನಿಮ್ಮ ತಮ್ಮನ ಎಲ್ಲ ವಿಚಾರಗಳನ್ನು ಕೂಡ ಸೀರಿಯಲ್ ಆಗಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಎನ್ನುವಂಥ ಮಾತನ್ನು ಕೂಡ ಪ್ರದೀಪ್ ಅವರು ಹೇಳಿದ್ರು. ಸೊ ನಾವೊಂದು ಮಾನಸಿಕವಾಗಂತೂ ಸಿದ್ಧವಾದ್ವಿ. ಈ ರೀತಿಯಾದಂತಹ ಒಂದು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಮಾಡುವಂಥದ್ದನ್ನ ಎಲ್ಲೋ ಒಂದು ಹಂತದಲ್ಲಿ ನಿಲ್ಲಿಸಬೇಕಾದಂಥ ಅವಶ್ಯಕತೆ ಇರೋದ್ರಿಂದ ಇದನ್ನು ನಾವು ಕಾನೂನಿನ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ನಾವು ಬಂದಿದ್ವಿ. 14ನೇ ತಾರೀಕು ಡಾಕ್ಟರ್ ಮಧು ಅವರು ನಮ್ಮಲ್ಲಿಗೆ ಬಂದು ವಿಚಾರವನ್ನು ಹೇಳ್ತಾ ಭೇಟಿ ಮಾಡಿದ್ರು. ಅವತ್ತು ಭೇಟಿ ಮಾಡಿ ಒಂದು ವಿಚಾರವನ್ನು ಕೊಟ್ಟರು. ಪತ್ರಿಕೆ ಪ್ರಕಟಣೆ ಆಗ್ಬಿಟ್ಟಿದೆ, ಈಗಾಗಲೇ ಸರ್ಕ್ಯುಲೇಷನ್ ಆಗದೇದಂಗೆ ತಡೆದಿದ್ದೀವಿ. 10,000 ಪತ್ರಿಕೆಗಳನ್ನ ಇವತ್ತು ನಮ್ಮಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಪ್ರದೀಪ್ ಮತ್ತು ಶರತ್ ಅವರು ಅಂತಿಮವಾದಂತಹ ಮಾತುಕತೆಗೋಸ್ಕರವಾಗಿ ಬರ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ತಿಳಿಸಿದ್ರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೊಂದು ನಿರ್ಧಾರವನ್ನು ಮಾಡಿ 15ನೇ ತಾರೀಕು ಬೆಳಗ್ಗೆ ಒಂದು ಪತ್ರಿಕೆಯನ್ನ ನಮ್ಮ ವಿವೇಕಾನಂದ ನಗರದಲ್ಲಿರುವಂತಹ ನಮ್ಮ ಕಚೇರಿಗೆ ನಾವು ಬೀಗ ತೆಗೆಯಲಿಕ್ಕೂ ಮುಂಚೆ ಒಂದು ಪ್ರತಿಯನ್ನು ಹಾಕಿ ಹೋಗಿದ್ರು. ಸೊ ಆ ಪ್ರತಿ ಸಿಕ್ಕದ ಮೇಲೆ ರಾಮದಾಸ್ ಅವರು ಏನೇನು ಆಯ್ತು ಅನ್ನುವಂಥದ್ದನ್ನ ಬಹಳ ಸವಿವರವಾಗಿ ಆ ಒಂದು ಚಿತ್ರಣವನ್ನ ಮಾಧ್ಯಮಗಳ ಮುಂದೆ ತೆರೆದಿಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಹಾಯ್ ಬೆಂಗಳೂರು ಪತ್ರಿಕೆ ಹೆಸರಿನಲ್ಲಿ ಒಂದಷ್ಟು ಜನ ಪ್ರಯತ್ನ ಪಟ್ಟಿದ್ರು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಅನ್ನುವಂಥ ಆರೋಪವನ್ನ ರಾಮದಾಸ್ ಅವರು ಮಾಡ್ತಾ ಇದ್ದಾರೆ. ಏನಿದೆ ಈ ಬಗ್ಗೆ ಡೀಟೇಲ್ಸ್ ಸುರೇಶ್? ಎಸ್, ಖಂಡಿತವಾಗ್ಲೂ ಲಿಖಿತ ಪ್ರಮುಖವಾಗಿ ಈ ಒಂದು ಪ್ರಕರಣ ನೋಡೋದಾದ್ರೆ ನಿಜವಾದ ಪತ್ರಕರ್ತರ ಹೆಸರಿನಲ್ಲಿ ಈ ನಿಜವಾದ ಪತ್ರಕರ್ತರಿಗೂ ಕೂಡ ಒಂದು ರೀತಿಯಲ್ಲಿ ಮುಜುಗರವನ್ನು ಉಂಟು ಮಾಡಬೇಕು, ಅವರಿಗೂ ಕೂಡ ಒಂದು ರೀತಿಯಲ್ಲಿ ಷಡ್ಯಂತ್ರ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣವನ್ನ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆಯ್ ಬೆಂಗಳೂರು ಅನ್ನೋ ಒಂದು ಪತ್ರಿಕೆ ಹೆಸರನ್ನ ತೆಗೆದುಕೊಂಡು ಈ ರೀತಿಯಾದಂತಹ ಡೀಲ್ಗೆ ಇಳಿದಿರುವಂತದ್ದು. ಅದರಲ್ಲಿ ಆಯ್ ಬೆಂಗಳೂರು ರವಿ ಬೆಳಗೆರೆ ಸಾರಥ್ಯವೇ ಬೇರೆ ಇದೆ, ಆದ್ರೆ ಇಲ್ಲಿ ರವೀಶ್ ಸಾರಥ್ಯ ಅಂತೇಳಿ ಚಿಕ್ಕದಾಗಿ ಮಾಡ್ಕೊಂಡು ಆಯ್ ಬೆಂಗಳೂರು ಅಂತೇಳಿ ಮಾಡ್ಕೊಂಡಿದ್ದಾರೆ. ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಡೀಲ್ ನಲ್ಲಿ ಡೀಲ್ ಮಾಡೋದಕ್ಕೆ ಹೋಗ್ತಾರೆ, ಎಲ್ರಿಗೂ ಕೂಡ ಒಂದು ಹೆದರಿಕೆ ಪಡ್ಕೊತಾರೆ ಮೊದಲಿಗೆ. ಆದ್ರೆ ಶಾಸಕ ರಾಮದಾಸ್ ಅವರು ಈ ಇಡೀ ಒಂದು ಪ್ರಕರಣವನ್ನ ಮಾನಸಿಕವಾಗಿ ನೊಂದಿದ್ದೇನೆ ಎಂದು ಪದೇ ಹೇಳ್ತಾ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ. ಕಳೆದ 10 ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಫೋನ್ ಕರೆಗಳನ್ನ ಮಾಡೋದು, ನಿಮ್ಮ ವಿರುದ್ಧವಾಗಿ ಸುದ್ದಿಯನ್ನ ಬಿತ್ತರ ಮಾಡ್ತೀವಿ, ನಿಮಗೆ ಹಣ ಕೊಡಿ ಅಂತೇಳಿ 25 ಲಕ್ಷಕ್ಕೆ ಡಿಪೆಂಡ್ ಅನ್ನ ಇಡ್ತಾರೆ. ಡಿಪೆಂಡ್ ಇಡುವಂತ ಶಾಸಕರು ಕೂಡ ಅವರನ್ನ ಕರೆಸ್ಕೊಂಡು ಬಂದು, ಇಲ್ಲ ಅವರ ಆಪ್ತ ಸಹಾಯಕರಿಂದ ಅವರನ್ನ ಕರೆಸ್ಕೊಂಡು ಏನು ಎಷ್ಟು ಅಂತೇಳಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇದು ಆಯ್ ಬೆಂಗಳೂರು ಪತ್ರಿಕೆ ಹೆಸರಿನಲ್ಲಿ ಮಾಡ್ತಿರುವಂತಹ ದೊಡ್ಡದಾದಂತಹ ಒಂದು ದಂಧೆ ಅಂತೇಳಿ. ಇದು ಕೇವಲ ಬೆಂಗಳೂರು ಮೈಸೂರು ಈ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಈ ಒಂದು ಡೀಲ್ ಮಾಸ್ಟರ್ಗಳು ಇಡೀ ದೊಡ್ಡದಾದಂತಹ ಒಂದು ಜಾಲದೊಂದಿಗೆ ಈಗಾಗಲೇ ಮಾಡ್ತಿರುವಂತದ್ದು. ಮೇನ್ ಕಿಂಗ್ಪಿನ್ ಏನಿದ್ದಾನೆ ಒಂದು ಪ್ರದೀಪ್ ಅಂತೇಳಿ, ಆತನನ್ನ ಈಗಾಗಲೇ ಮೈಸೂರಿನ ಕುವೆಂಪುನಗರ ಪೊಲೀಸ್ ಠಾಣೆಯವರು ಈಗಾಗಲೇ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಆದ್ರೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದಂತ ಪ್ರತಿಷ್ಠಿತ ಮೈಸೂರಿನ ಜಯದೇವ ಹಾಸ್ಪಿಟಲ್ ಏನಿದೆ ಅದರ ಡಾಕ್ಟರ್ ವೈದ್ಯರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಸದ್ಯ ಆತನಿಗೂ ಕೂಡ ಠಾಣೆಯ ಒಂದು ಜಾಮೀನಿನ ಮೇಲೆ ಈಗಾಗಲೇ ಹೊರಗಡೆ ಬಿಟ್ಟಿರುವಂತದ್ದು. ಆದ್ರೆ ಇಡೀ ಪ್ರಕರಣದಲ್ಲಿ ನೋಡೋದಾದ್ರೆ ಒಂದು ರೀತಿಯಲ್ಲಿ ಈ ರೀತಿಯಾದಂತಹ ಕೆಟ್ಟ ಕಿರಾತಕರಿಂದ ನಿಜವಾದ ಪತ್ರಕರ್ತರಿಗೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರುಗಳಿಗೂ ಕೂಡ ಬರ್ತಿರುವಂತದ್ದು. ಹಾಗಾಗಿ ಚುನಾವಣೆ ಸಂದರ್ಭವನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ. ಸದ್ಯ ಇವರನ್ನ ಈಗಾಗಲೇ ಮೈಸೂರಿನ ಕುವೆಂಪುನಗರ ಠಾಣೆ ಪೊಲೀಸರು ಈಗಾಗಲೇ ಒಬ್ಬನನ್ನ ವಶಕ್ಕೆ ತೆಗೆದುಕೊಂಡು ಇಡೀ ಒಂದು ಜಾಲಾಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನಾ ಭಾಗಗಳಲ್ಲಿ ಅವರನ್ನು ಕೂಡ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈ ಎಲ್ಲಾ ಒಂದು ಏನು ಒಂದು ಡೀಲ್ ಇತ್ತು ಎಲ್ಲವನ್ನು ಕೂಡ ಶಾಸಕ ರಾಮದಾಸ್ ಮತ್ತೆ ಆಪ್ತ ಸಹಾಯಕರು ಎಲ್ಲರೂ ಕೂಡ ಸೇರ್ಕೊಂಡು ಸ್ಟಿಂಗ್ ಆಪರೇಷನ್ ಗಳನ್ನ ಮಾಡಿದ್ದಾರೆ. ಹಣ ಪಡೆಯುವಂತ ಸಂದರ್ಭದಲ್ಲಿ ಆತರನ್ನ ಕರೆಸು ಮಾತನಾಡುವ ಸಂದರ್ಭದಲ್ಲಿ ಆ ಒಂದು ಸ್ಟಿಂಗ್ ನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರುವಂತದ್ದು, ಏನೇನ್ ಮಾಡಿದ್ದೇವೆ ಏನೇನ್ ಮಾಡ್ತಿದ್ದೇವೆ, ಇದು ಯಾವ ಪತ್ರಿಕೆ ಅಂದ್ರೆ ಆ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಪದೇ ಪದ ಬಳಕೆ ಮಾಡಿರುವಂತದ್ದು ಇದು ರವಿ ಬೆಳಗೆರೆ ಅವರ ಹೆಸರಿನಲ್ಲಿ ನಡೆತಿರುವಂತ ಮತ್ತೊಂದು ಪೇಪರ್ ಅಂತೇಳಿ. ಹಾಗಾಗಿ ಸದ್ಯ ರವಿ ಬೆಳಗೆರೆ ಅವ್ರಿಗೂ ಕೂಡ ಪತ್ರದ ಮುಖೇನ ಬರೆದು ಒಂದು ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಈ ಪತ್ರಿಕೆ ನಿಮ್ದೇನಾ, ನಿಮ್ಮ ಹೆಸರನ್ನ ಈ ರೀತಿಯಾಗಿ ಮಾನಹಾರಣವನ್ನ ಮಾಡ್ತಾ ಇದ್ದಾರೆ, ಸೊ ನೀವು ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತೇಳಿ ರವಿ ಬೆಳಗೆರೆ ಅವ್ರಿಗೂ ಒಂದು ಪತ್ರವನ್ನ ಶಾಸಕ ರಾಮದಾಸ್ ಅವರು ಬರೆದಿರುವಂತದ್ದು. ಲಿಖಿತ. ಎಸ್ ಸುರೇಶ್, ಇಲ್ಲಿ ರಾಮದಾಸ್ ಅವರು ಬಹಳ ಸ್ಪಷ್ಟವಾಗಿ ವಿಡಿಯೋ ದಾಖಲೆಯನ್ನ
ಬಿಡುಗಡೆ ಮಾಡೋದ್ರ ಮೂಲಕ ಆರೋಪಿಗಳು ಯಾವ ರೀತಿಯಾಗಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು, ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿದ್ರು ಅನ್ನುವಂಥ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಏನು ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು, ಅವ್ರ ಕಡೆಯಿಂದ ಏನಾದ್ರೂ ಪತ್ರಿಕೆ ಹೆಸರಿನ ID ಕಾರ್ಡ್ಗಳು ಈ ತರದ್ ಏನಾದ್ರೂ ಸಿಕ್ಕಿದ್ಯಾ? ಇದ್ರ ಬಗ್ಗೆ ರವಿ ಬೆಳಗೆರೆ ಅವರು ಕೂಡ ಏನಾದ್ರೂ ಸ್ಪಷ್ಟನೆ ನೀಡುವಂತ ಸಾಧ್ಯತೆಗಳೇನಾದ್ರೂ ಕಂಡು ಬರ್ತಿದ್ಯಾ ಹೇಗೆ ಅಂತ? ಲಿಖಿತ, ಪ್ರಮುಖವಾಗಿ ಈಗಾಗಲೇ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪ್ರದೀಪ್ ಅಂತೇಳಿ, ಆತ ನಾನು ಮುಖ್ಯಸ್ಥ ಮೈಸೂರು ಭಾಗದ ಒಂದು ಮುಖ್ಯಸ್ಥ ಈಗಾಗಲೇ ಹೇಳ್ಕೊಂಡಿದ್ದಾನೆ. ಆತ ಒಂದು 2 ಮೊಬೈಲ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಮೊಬೈಲ್ ನಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್, ಸಾಕಷ್ಟು ರೀತಿಯಲ್ಲಿ ಬೇರೆಯವರಿಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸಗಳಿಗೆ ಬೇಕಾದಂತ ಎಲ್ಲಾ ರೀತಿಯ ದಾಖಲೆಗಳನ್ನು ಕೂಡ ಇಟ್ಕೊಂಡಿದೆ. ಆದ್ರೆ ಆತನ ಬಳಿ ಯಾವುದೇ ರೀತಿಯಾದಂತ ID ಕಾರ್ಡ್ಗಳಂದ್ರೆ ಈ ನಕಲಿ ಪತ್ರಿಕೆ ID ಕಾರ್ಡ್ಗಳು ಮಾತ್ರ ಇರುವಂತದ್ದು. ಪತ್ರಿಕೆಯನ್ನ ನೇರವಾಗಿ ತೆಗೆದುಕೊಂಡು ಬಂದು ರಾಮದಾಸ್ ಅವರ ಮುಂದೆ ಇಡ್ತಾರೆ. ಈ ರೀತಿಯಾಗಿ ಪ್ರಕಟ ಆಗಿದೆ. ಆದ್ರೆ ಅದನ್ನ ನಾವು ಇನ್ನೂ ಸರ್ಕ್ಯುಲೇಟ್ ಮಾಡಿಲ್ಲ, ಯಾರಿಗೂ ಕೂಡ ಹಂಚಿಲ್ಲ. 10,000 ಪ್ರತಿಗಳನ್ನ ನಾವು ಮಾಡ್ತಿದ್ದೇವೆ. 10,000 ಪ್ರತಿಗಳನ್ನು ಕೂಡ ನಾಳೆ ಮಧ್ಯಾಹ್ನ 12 ಗಂಟೆ ಸರಿಸುಮಾರಿನಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆದ್ರೆ ಅದನ್ನ ನಾವು ತಡೆದು ನಿಮ್ಮ ಗಮನಕ್ಕೆ ತರ್ತಿದ್ದೇವೆ. ನೀವು ಇದನ್ನ ನಮ್ಗೆ ಇಂತಿಷ್ಟು ಹಣವನ್ನ ಕೊಟ್ರೆ ನಾವು ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ. ಮೊದಲಿಗೆ ಮೈಸೂರಿನ ಜಯನಗರದ ಬಳಿ 25 ಲಕ್ಷಕ್ಕೆ ಏನ್ ಬೇಡಿಕೆ ಇಟ್ಟವರು 5 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ಕೊಂಡು ಮೊದಲು 5 ಲಕ್ಷ ಕೊಡಬೇಕು, ನಂತರದಲ್ಲಿ 20 ಲಕ್ಷ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. 5 ಲಕ್ಷ ಕೊಡುವಂತ ಸಂದರ್ಭದಲ್ಲಿ ಶಾಸಕರು ಆಪ್ತ ಸಹಾಯಕರನ್ನ ಕರೆಸಿ 50,000 ರೂಪಾಯಿಗಳನ್ನ ಒಂದು ಬ್ರೀಫ್ ಕೇಸ್ ನಲ್ಲಿ ಕೊಟ್ಟು ಮಧ್ಯರಾತ್ರಿ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕುವೆಂಪು ನಗರ ಠಾಣೆಯಲ್ಲಿ ಮೊದಲೇ ದೂರನ್ನ ದಾಖಲಿಸಿರ್ತಾರೆ. ಪೊಲೀಸರ ಸಹಾಯದೊಂದಿಗೆ ಆ ಆರೋಪಿಗಳು ಕೂಡ ಈಗಾಗಲೇ ಸಿಕ್ಕಿ ಬೀಳ್ತಾರೆ ಇಬ್ಬರು. ಸೊ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣ ಇಡೀ ರಾಜ್ಯವ್ಯಾಪ್ತಿ ಇದೆ ಅಂತೇಳಿ ರಾಮದಾಸ್ ಅವರು ಆರೋಪಿಸಿದ್ದಾರೆ. ಲಿಖಿತ. ಓಕೆ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಏನೋ ಸರ್ವೆ ಮಾಡಿ ಇದ್ರ ಬಗ್ಗೆ ಕೊಡಿ ಅಂತ ಅವ್ರ ಆತ್ಮೀಯರಿಗೆ ನಾನು ಸರ್ ಹೇಳಿದೆ, ನಿಮ್ಮ ಆತ್ಮೀಯರಿಗೆ ತುಂಬ ಹೇಳಿದೆ. ಬಟ್ ಅವ್ರು ನಮ್ಗೆ ಡೈಲಿ ಎದುರುಗಡೆ ಸಿಕ್ಕಿದ್ರು ಈ ವಿಷಯನ ಹೇಳೋಕ್ಕಾಗಲಿಲ್ಲ. ಬೇರೆ ಕಡೆಯಿಂದ ಹೇಳಿಸ್ದೆ, ಕೇರ್ಲೆಸ್ ಮಾಡಿದ್ರು. ಆಮೇಲೆ 1 ತಿಂಗಳು ಹೋಲ್ಡಲ್ಲೇ ಇಟ್ಟಿರಿ ಸರ್. ನಾವು 2 ಸರಿ ಫೋನ್ ಮಾಡಿದ್ರು, ಏನಾಯಿತು ಮಾಹಿತಿ ಬಂತ ಏನಾದ್ರು ಅಂದರು. ಸರ್ ಅದೇನು ರಿಪ್ಲೈ ಇಲ್ಲ ಸರ್ ಅಂದರು. ನಾವು ಹೋಲ್ಡ್ ಮಾಡಿ ಬಿಟ್ಟೆ ನಾವು ಅದ್ರ ಬಗ್ಗೆ ಬಿಟ್ವಿ. ನಮ್ಮದು ಬೇರೆ ಕೆಲಸ ಮಾಡ್ತಿದ್ವಿ. ನೆನ್ನೆ ಬೆಳಿಗ್ಗೆ ಒಂದು 1:30-2 ಗಂಟೆ ಫೋನ್ ಬಂತು. ಸರ್ ನಿಮ್ಮದು ಪೇಪರ್ ಬಂತ ಸರ್ ಅಂತ. ಪೇಪರ್ ನೀವು ಕಳಿಸಿರೋದ ಸರ್ ನಿಮ್ಗೆ ಬರೋದು, ನನಗೇನು ಕೊಡ್ತೀವಿ ಸರ್ ಅಂತ. ಸರಿ ವಾಟ್ಸಪ್ಪಲ್ಲಿ ನೋಡಿ ಅಂತ. ಸರ್ ಇದೇನು ಸರ್ ನಾವು ಲೋಕಲ್ ಇದ್ದೀವಿ, ನಾವು ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಇಷ್ಟು ಇರೋಕ್ಕಾಗಲ್ಲ, ಬರ್ಬಿಟ್ಟು ಹೆಂಗೆ ಸರ್ ಅಂತ. ಸರ್ ನೀವು ಆದರೆ ಮಾಡಿ, ಇಲ್ಲ ನಿಮ್ಮ ಜಾಗ ಬೇರೆ ಕೂರಿಸ್ತೀವಿ ಅಂತ ನಿಮ್ಗೆ ಹೇಳಿದ್ರೆ ನಮ್ಗೆ ಆ ಮಾತು ಬಂತು. ನನಗೆ 5 ಡಿವಿಷನ್ ನಾನೇ ಹೆಡ್ ಆಗಿದ್ದೀನಿ ಸರ್. ರಾಮನಗರ ಸ್ಟಾರ್ಟ್ ಆದರೆ ರಾಮನಗರ, ಮಂಡ್ಯ, ಮೈಸೂರು, ಕೊಳ್ಳೇಗಾಲ.